ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ 2 ಯೂನಿಟ್ಸ್ಗಳನ್ನು 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳು ಬಿಡಿಸಿಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಎ ಸನಿ ಮಾರ್ನಿಂಗ್, ಎ ಪ್ಲೇ and a poem when you are old. ಈ ಪೋಯಂನಲ್ಲಿ ಲೆಸನ್ದಲ್ಲಿ ಬರುವಂತ 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳು. ಫ್ರೆಂಡ್ಸ್, ನಿಮಗೆಲ್ಲ ತುಂಬ ಹೃದಯದ ಕೃತಜ್ಞತೆಗಳು. ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಿ, ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದೀರಿ. ಸಾಧ್ಯದಷ್ಟು ನಾನು ಆನ್ಸರ್ ಮಾಡ್ತೀನಿ, ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟ ಆನ್ಸರ್ ಮಾಡ್ತೇನೆ. ಗ್ರಾಮರ್ ಟೆಕ್ಸ್ಟ್ ಬುಕ್ ಏನು ಕೇಳಿದ್ರು ಮಾಡ್ತೇನೆ. ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀನಿ. ಓಕೆ, ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಆಲ್ ಫಾರ್ ಯುವರ್ ಸಪೋರ್ಟ್, ಫಾರ್ ಯುವರ್ ಇನ್ಸ್ಪಿರೇಷನ್. 2 mark questions. Totally there are 7 questions from this lesson, a sunny morning. Even though the lesson is very long one, number of questions they have given is in small. Only 7 questions are there. Okay, let's discuss those questions. First one, what is the name of the book Don Gonzalo reads in the park? Who wrote it? ಈ ಕ್ವೆಶ್ಚನ್ ಸ್ವಲ್ಪ ಫಸ್ಟ್ ಐದಲ್ಲ, ಇದು ಈ ಬುಕ್ಕಿನ ಹೆಸರು ಹುಡುಕಾಡೋದು ಸ್ವಲ್ಪ ಕಷ್ಟ. ಬುಕ್ಕಿನ ಹೆಸರು ಟೆಕ್ಸ್ಟ್ ಬುಕ್ ನಲ್ಲಿ, ನಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ 41 ಪೇಜ್ ನಲ್ಲಿ 41 ಪೇಜ್ ನಲ್ಲಿ ಮ್ಯಾಗ್ ಟಾಪ್ ನಿಂದ ಬಂದ್ರೆ ಸೆಕೆಂಡ್ ಲೈನ್ ಐತಿ. There are some beautiful poems in this book. Here, Gonzalo said. 20 years pass. He returns. Perhaps this might be the title of the book, according to my opinion. ಇದೇ ಇರ್ಬೋದು ಅಂತ ಅನಿಸ್ತೈತ್ರಿ ನನಗೆ. 20 years pass. He returns. ಬುಕ್ದ ಟೈಟಲ್ ಇದು ಇರಬಹುದು. ಬಟ್ ಈ ಬುಕ್ ಬರೆದವರು ಅದಕ್ಕಿಂತ ಮೊದಲ ಪೇಜ್ ನಾಗ ಬರ್ತೈತಿ. 40th ಪೇಜ್ ನಾಗ ಬರ್ತೈತಿ. 40 ಪೇಜ್ ನಂಬರ್ 40 ಬರ್ತೈತಿ. ಬಾಟಮ್ ದಿಂದ ಹೋದ್ರೆ 1 2 3 4 5 6 ಲೈನ್ ದೊಳಗೆ ಅದಾರೆ. ಡಾನ್ ಗೊಂಜಾಲೋನ ಹೇಳ್ತಾರ. That is from Campmore ಅಂತ ಹೇಳಿ. Campmore. ರೈಟರ್ ಹೆಸರು ಡೆಫಿನೆಟ್ಲಿ Campmore ಅಂತ ಐತಿ. ಅಲ್ಲೊಂದು ಲೈನ್ ಬರ್ತದ, all love is sad but sad it is the best thing that we know. ಇನ್ನೊಂದು ಹಿಡ್ಕಾಮದಾಗ ಐತಿ. That is from Campmore ಅಂತ ಐತಿ. ರೈಟರ್ ಹೆಸರು ಇಲ್ಲಿ ಬರ್ತದ, ಬುಕ್ ಹೆಸರು ನೆಕ್ಸ್ಟ್ ಪೇಜ್ ನಾಗ ಬರ್ತದ. ಅದಕ್ಕ ಬುಕ್ದ ಹೆಸರು ಏನಂತ ಕೇಳಿದ್ರೆ 20 years pass, he returns. ರೈಟರ್ ಹೆಸರು ಕ್ಯಾಂಪಮೋರ್. ಸ್ಪೆಲ್ಲಿಂಗ್ ನೋಡ್ಕೊಡ್ರಿ, ಪೇಜ್ ನಂಬರ್ ಹೇಳೇನಿ. ಓಕೆ, ಐ ಥಿಂಕ್ ದಿಸ್ ಕ್ವಶನ್ ಇಸ್ ಸಾಲ್ವ್ಡ್. ಸೆಕೆಂಡ್ ಕ್ವಶನ್,
Name any two Spanish writers mentioned by Don Gonzalo in the play A Sunny Morning. ಇದರೊಳಗ some writers ನೇಮ್ಗಳು ಇದಾವೆ ಅಲ್ಲೇ. ಅವರು ಸ್ಪ್ಯಾನಿಷ್ ರೈಟರ್ ಅಂತ ತಿಳ್ಕೊಂಡು ನಾನು ಅವರು ಇದನ್ನ ನೋಡಿನೆ ರೆಫರೆನ್ಸ್ ನೋಡಿದೆ. ಸ್ಪ್ಯಾನಿಷ್ ರೈಟರ್ಸ್ ಹೌದವರು, ಏನು ನೀವು ವಿಚಾರ ಮಾಡಬೇಡ್ರಿ, ಸ್ಪ್ಯಾನಿಷ್ ರೈಟರ್ಸ್ ಹೌದು. ಸ್ವಲ್ಪ ಪ್ರೊನೌನ್ಸಿಯೇಷನ್ ಕೂಡ ನೋಡಿದೆ ಡಿಕ್ಷನರಿ ಒಳಗ. ಡ್ಯಾನಿಯಲ್ ಜೋನ್ಸ್ ಅಂತಂದ್ರೆ ಡಿಕ್ಷನರಿ ಅದ, ಅದರ ಪ್ರೊನೌನ್ಸಿಯೇಷನ್ ನೇಮ್ಸ್ ಕೊಟ್ಟಿರ್ತಾರೆ ಅಲ್ಲಿ. ಆ ಹೆಸರುಗಳು ನೇಮ್ ಎನಿ ಟೂ ಸ್ಪ್ಯಾನಿಷ್ ರೈಟರ್ಸ್ ಅಂತಾರ. ನಮ್ಮ ಲೆಸನ್ ದಲ್ಲಿ ಬಂದಾವೆ. ಎಸ್ಪ್ರಾನ್ಸೆಡಾ, ಜೋರಿಲ್ಲಾ, ಬಿಕೇರ್, ಮೂರು ಹೆಸರುಗಳದಾವೆ. ಈ ಮೂರು ಹೆಸರುಗಳು ಅವರು ಎನಿ ಟೂ ಅಂತಂದಾರ. ನಾ ಈ ಮೂರು ಹೆಸರುಗಳನ್ನ ಕೊಡ್ತೇನೆ. ಟೆಕ್ಸ್ಟ್ ಬುಕ್ ನಾಗ ಅದಾವು, ನೀವು ನೋಡ್ಕೋಬಹುದು, ನಿಮ್ಗೆ ಅದು ಗೊತ್ತಾಗ್ತದೆ. ನಿಮ್ಗೆ ಸ್ಪೆಲ್ಲಿಂಗ್ ಬೇಕು ಅಂತಂದ್ರೆ ಏನಿದು ಪೇಜ್ ನಂಬರ್ ಬೇಕಂದ್ರೆ 41 ಪೇಜ್ ನಾಗ ಹೆಸರುಗಳು. Don Gonzalo ಹೇಳ್ತಾರ, of all times I was a great friend of Espronceda, Jorilla, Bico and others. I first met Jorilla in America. ಈ ಮೂರು ಹೆಸರುಗಳು ಪೇಜ್ ನಂಬರ್ 41 ದಲ್ಲಿ ಸಿಗ್ತಾವ ನಮಗೆ, ನೋಡ್ಕೊಡ್ರಿ. ಕರೆಕ್ಟ್ ಅದೇ, ಸ್ಪ್ಯಾನಿಷ್ ರೈಟರ್ಸ್ ಹೌದವರು, ನಾನು ನೋಡಿನಿ. ಓಕೆ, ಕಮಿಂಗ್ ಟು ಥರ್ಡ್ ಕ್ವಶನ್. ಇನ್ ಎ ಸನಿ ಮಾರ್ನಿಂಗ್ ಹೌ ಓಲ್ಡ್ ಈಸ್ ಡಾನ್ ಗೊಂಜಾಲೋ? ಸಿಂಪಲ್ ಕ್ವಶನ್ ಅದ. ಅಂಡ್ ನೆಕ್ಸ್ಟ್, ವಿಚ್ ಈಸ್ ಹಿಸ್ ನೇಟಿವ್ ಪ್ಲೇಸ್ ಅಂತದ. ಡಾನ್ ಗೊಂಜಾಲೋ 70 years old. ಡೊನಾಲಾರನು ಅಷ್ಟೇ ಅದಾರ. both of them are of same age. Both of them are 70 years old. 70. In a sunny morning, how old is Don Gonzalo? Don Gonzalo is 70 years old. Which is his native place? Valencia. His native place is Valencia. Okay. Fourth question. To whom do the words the gallant lover and the silver maiden refer to, respectively, in the play A Sunny Morning? ಯಾವ ಹೆಸರು ಯಾರು? ರೆಸ್ಪೆಕ್ಟಿವ್ಲಿ ಅಂದ್ರೆ ಕ್ರಮವಾಗಿ. ಗ್ಯಾಲೆಂಟ್ ಲವರ್ ಅಂದ್ರೆ ಯಾರು? ಸಿಲ್ವರ್ ಮೇಡನ್ ಅಂದ್ರೆ ಯಾರು? ಈಜಿ ಕ್ವಶನ್ ಅಲ್ಲಿದ್ದು. ಗ್ಯಾಲೆಂಟ್ ಲವರ್ ಡಾನ್ ಗೊಂಜಾಲೋ ವೆನ್ ದೆ ವೆರಿ ಯಂಗ್. ಸಿಲ್ವರ್ ಮೇಡನ್ ಮೆರಿಶಿಲಾದೊಳಗಿದ್ದಾಗ ಇವರೆಲ್ಲ. ಸಿಲ್ವರ್ ಮೇಡನ್ ಡೋನಲಾರ ಆರ್ ಲಾರಾ ಲಾರೆಂಟೆ. ಡಾನ್ ಇವೆಲ್ಲ ರೆಸ್ಪೆಕ್ಟಬಲ್ ವರ್ಡ್ಸ್ ಇವೆಲ್ಲ. ಸರ್, ಮೇಡಮ್, ಯುವರ್ ಆನರ್ ಅಂತೀವಲ್ಲ, ಆ ತರಹ. ಓಕೆ, ಗ್ಯಾಲೆಂಟ್ ಲವರ್ ಡಾನ್ ಗೊಂಜಾಲೋ, ದ ಸಿಲ್ವರ್ ಮೇಡನ್ ಡೋನಲಾರ. ಹೆಂಗ್ ಬರಿಬೇಕು ನೀವು? ಗ್ಯಾಲೆಂಟ್ ಲವರ್ ರೆಫರ್ಸ್ ಟು Don Gonzalo. Silver maiden refers to Donalara or Laura Lorente. Question number 7. Question number fifth. Question number 5. Where did Gonzalo meet Jorilla? How old was he when he went there for the first time in the play A Sunny Morning? ಆನ್ಸರ್ ನೋಡ್ಬೇಕ್ರಿ, ಟೆಕ್ಸ್ಟ್ ಬುಕ್ ನಾಗ ಐತೆ, ಹುಡುಕಾಡಬೇಕು, ಸಿಗ್ತದ ನಿಮಗರೆ. ವೇರ್ ಡಿಡ್ ಗೊಂಜಾಲೋ ಮೇಟ್ ಜೋರಿಲಾ? ಇನ್ ಅಮೆರಿಕಾ. ಇನ್ ಅಮೆರಿಕಾ. ಡಾನ್ ಗೊಂಜಾಲೋ ಮೇಟ್ ಜೋರಿಲ್ಲಾ ಇನ್ ಅಮೆರಿಕಾ. How old was he when he went there for the first time? He andre Don Gonzalo. Don Gonzalo was only 6 years old.
when he met Jorilla in America for the first time. ಹೌದು. Okay. Coming to sixth question. Name the king and the queen mentioned by Gonzalo while referring to Columbus in the play A Sunny Morning. ಇವರು ಕೊಲಂಬಸ್ ಕಳಿಸಿಕೊಟ್ಟಂತ ರಾಜ ರಾಣಿಯರು ಇವರು ಬರ್ತದ, ಅವರು ಹಾಸ್ಯ ಮಾಡ್ತಿರ್ತಾರ. ಕಿಂಗ್ ಯಾರು ಅಂದ್ರೆ ಫರ್ಡಿನಾಂಡ್ ಬರ್ತದ, ಲೆಸನ್ದಲ್ಲಿದೆ, ತಾವೆಲ್ಲ ನೋಡ್ಬೋದ್ರಿ. ಕಿಂಗ್ ಫರ್ಡಿನಾಂಡ್. ನಾ ಪೇಜ್ ನಂಬರ್ ಹೇಳ್ಬೇಕಂತ ಅನ್ಕೊಂಡೆ, ಅದನ್ನ ಇದನ್ನ ಮಾಡ್ಕೊಳ್ಳಿಲ್ರಿ. ಪೇಜ್ ನಂಬರ್ ಹುಡ್ಕೊಡ್ತಾ ಸಿಗ್ತದೆ ನಿಮಗೆ. ನಾನೇನ್ ಹೇಳ್ತೇನೆ ಕರೆಕ್ಟ್ ಇರ್ತದೆ, ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೇನೆ. ಕರೆಕ್ಟ್ ಅಂದ್ರೆ ಕರೆಕ್ಟ್ ಇರ್ತದೆ, ಹುಡ್ಕಾಡ್ಬೇಕು. ಓದ್ರಿ ಒಂದ್ಸಲ, ನೀವು ಓದ್ದಂಗ ಆಗ್ತದೆ ಲೆಸನ್, ಚಲೋ ಆಗಲ್ಲ. ಇಲ್ಲ ಅಂದ್ರೆ ನನ್ನ ಮಾತು ನಂಬಿಟ್ಬಿಡ್ರಿ, ಆರಾಮಾಗಿ ಬರೀರಿ. ಅವ್ರೇನೋ ನೀವು ಯಾವಾಗ ಹೋಗಿದ್ರಿ ಅಂತ ಕೇಳ್ತಾರ. ಕೆರಾವಲ್ ಆಫ್ ಕೊಲಂಬಸ್ ಅವ್ರು ಕೂಡ ಹೋಗಿದ್ದೆ ಅಂತಾರ. ಹಾಗಾದ್ರೆ ಬಹಳ ಏಜ್ನವ್ರದಿರಿ ಅಂತ ಹೇಳ್ಕೊಂಡು ಹಾಸ್ಯ ಮಾಡೋಕೆ ಬರ್ತದೆ ನೋಡ್ರಿ. ಹಾಗಾದ್ರೆ ರಾಜ ಯಾರು, ಕೊಲಂಬಸ್ ಕಳಿಸಿಕೊಟ್ಟಂತ ರಾಜ ಯಾರು ಅಂತ ಬರ್ತದ. ನೇಮ್ ದ ಕಿಂಗ್ ಅಂಡ್ ಕ್ವೀನ್ ಬೈ ಗೊಂಜಾಲೋ, ಮೆನ್ಷನ್ಡ್ ಬೈ ಗೊಂಜಾಲೋ ವೈಲ್ ರೆಫರಿಂಗ್ ಟು ಕೊಲಂಬಸ್. ಕೊಲಂಬಸ್ ಕಳಿಸಿಕೊಟ್ಟವ್ರು, ಅದು ಪ್ಲೇದೊಳಗೆ ಬರ್ತದ. ಅದು ಕೊಲಂಬಸ್ ಕಳಿಸಿಕೊಟ್ಟಂತವ್ರು ಅಂದ್ರೆ ಅದು ಯಾವ ರಾಜ ಯಾರು, ರಾಣಿ ಯಾರು ಅಂತ ಹೇಳಿ. ಕಿಂಗ್ ಅಂದ್ರೆ ಫರ್ಡಿನಾಂಡ್, ಕ್ವೀನ್ ಅಂದ್ರೆ ಇಸಬೆಲ್ಲಾ. Name the king. The name of the king is Ferdinand. The name of the queen is Isabella. Clear? No doubt at all. Question number 7. Mention the name of the villa near Valencia city. ಅಲ್ಲೊಂದು ವಿಲ್ಲಾ ಇತ್ತು. ಆ ವಿಲ್ಲಾದೊಳಗನ ಲಾರಾ ಲಾರೆಂಟ್ ಅವರು ಮೋಸ್ಟ್ ಆಫ್ ದ ಟೈಮ್ ಒಂದು ಪರ್ಟಿಕ್ಯುಲರ್ ಸೀಸನ್ ದೊಳಗ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಬರ್ತಿದ್ರು ಅಲ್ಲಿ. ಇವ್ರೇನ್ ಕೇಳ್ತಾರ, ಮೆನ್ಷನ್ ದ ನೇಮ್ ಆಫ್ ದ ವಿಲ್ಲಾ ಅಂತ ಕರೀತಾರ. ನೇಮ್ ಆಫ್ ದ ವಿಲ್ಲಾ ಅಂದ್ರೆ ಮೆರಿಸಿಲಾ, ವ್ಯಾಲೆನ್ಷಿಯಾ ಸಿಟಿ, ಮೆರಿಸಿಲಾ ವಿಲ್ಲಾ, ಆ ಸಿಟಿ ಒಳಗಿರ್ತಕ್ಕಂಥದ್ದು. ಅವರಲ್ಲಿ ಇರ್ತಿದ್ರು. ಅವಾಗ ಅವಳನ್ನ ಸಿಲ್ವರ್ ಮೆಡಲ್ ಅಂತ ಕರಿತಿದ್ರು. ಇವ್ ಡಾನ್ ಗೊಂಜಾಲೋ ಎಲ್ಲ ಯಂಗ್ ಇದ್ದಾಗ ಅವ್ರನ್ನೆಲ್ಲ ನೋಡ್ಲಿಕ್ಕಂತ ಹೋಗ್ತಿದ್ರಲ್ಲಿ. ಸರಿ, ಮೆನ್ಷನ್ ದ ನೇಮ್ ಆಫ್ ದ ವಿಲ್ಲಾ ಮೆರಿಸಿಲಾ. ಹೂ ಲಿವ್ಡ್ ದೇರ್ ಅಂತ ಕೇಳ್ತಾರ. ಒಬ್ಬರೇ ಹೆಂಗಿರ್ತಾರ, ಯಾರಾದ್ರೂ ಇರ್ತಿರ್ಬೋದಲ್ಲ. ಆದ್ರ ಲೆಸನ್ದಾಗ ಐತಿದು, ಹೂ ಲಿವ್ಡ್ ದೇರ್ ಅಂತ ತಿಳ್ಕೊಂಡು ಐತಿ ಲೆಸನ್ದಾಗ. ನೋಡಿ ನಾನು, ಡೋನಾ ಲಾರಾ ಲಿವ್ಡ್ ದೇರ್ ಅಂತ ಐತಿ, ಲೈನ್ ಐತಲ್ಲ ಅದು. ನಾನು ನೋಡಿನಿ, ಟೆಕ್ಸ್ಟ್ ಬುಕ್ ನೋಡಿನ ಅದನ್ನ. ಹೂ ಲಿವ್ಡ್ ದೇರ್ ಬೇಕಾದಷ್ಟು ಯಾರ್ಯಾರೋ ವಾಸ ಮಾಡ್ತಿರ್ತಾರ. ನಾವು ಆದ್ರೂ ಸಹಿತ ಟೆಕ್ಸ್ಟ್ ಬುಕ್ ಬಂದೈತಿ ಅದು, ಡೋನಾ ಲಾರಾ ಲಿವ್ಡ್ ದೇರ್ ಅಂತ ಐತಿ. ಆದ್ರಿಂದ ಡೋನಾ ಲಾರಾ ಅಂತಾನೆ ಬರಿಬೇಕಾಗ್ತೈತಿ. ಓಕೆ, I think I have given satisfactory answers for these questions. Let me go to the next unit. That is the Fannivar Award, the poem written by W. Yeats, Nobel Prize laureate. Fannivar Award. MC questions are already discussed. Let's move on to 2 marks questions. Only 4 questions are there, students, regarding this poem. To whom is the poem Fannivar Award addressed? What should the person do with the book given by the speaker according to him ಅಂತ ಅನ್ಬೇಕು. ಕ್ವಶನ್ ಏನ್ರಿದು, ಟು ಹೂಮ್ ಇಸ್ ದ ಪೋಯಮ್ Fannivar Award ಅಡ್ರೆಸ್ ಮಾಡ್ತಾರ ಪೋಯಮ್ದೊಳಗ ರೈಟರ್ W. Yeats. Fannivar Award sit beside the glowing fire, take the book ಅಂತ ತಿಳ್ಕೊಂಡು ಅಡ್ರೆಸ್ ಮಾಡ್ತಾರ. ಮೆನಿ ಪರ್ಸನ್ಸ್ ಲವ್ ಯು ಬಟ್ ಹಿಯರ್ ಇಸ್ ಒನ್ ಮ್ಯಾನ್, ಹಿಂಗೆಲ್ಲ ಅಡ್ರೆಸ್ ಮಾಡ್ತಾರೆ. ಇಡೀ ಪೋಯಮ್ ಅಡ್ರೆಸ್ ಮಾಡಿದ್ದೈತೆ. ಅಡ್ರೆಸ್ ಮಾಡ್ತಾ ಅಂದ್ರೆ ಯಾರಿಗೋ ಒಬ್ಬರಿಗೆ ಹೇಳಿದ್ದದು. ಹಾಗಾದ್ರೆ W. Yeats ಅವರು ಯಾರಿಗೆ ಹೇಳ್ತಾರ ಆ ಲೈನ್ಗಳನ್ನ, ಇಡೀ ಪೋಯಮ್ನಲ್ಲಿ ಬರ್ತಕ್ಕಂಥ ಎಲ್ಲಾ ಲೈನ್ಗಳನ್ನ ಯಾರಿಗೆ ಹೇಳ್ತಾರ ಅಂತದ. ಹರ್ ಲವರ್ ಅನ್ಬೇಡ್ರಿ,
ಯಾಕಂದ್ರೆ ನಿಮಗೆ ಗೊತ್ತಿರಬೇಕು, ರೈಟರ್ W.B. Yeats tried to love her, but she did not return her love to him. ಇಲ್ಲ ಇಲ್ಲ ಇಲ್ಲ, ಈ ತರ ಆಗಿಲ್ಲ. ಅದು ಒಂಥರ ಹೆಂಗಂತಂದ್ರ ಇವ್ರ ನೆನಪಾಗ್ತದೆ ನನಗಿಲ್ಲಿ, ರೋಮಿಯೋ ರೋಸಲಿನ್ ಲವ್ ಮಾಡ್ಬೇಕಂತ ಎಲ್ಲಿ ಬೇಕಾದೆಲ್ಲ ಹೋಗ್ತಿದ್ರು. ಬಟ್ ರೋಸಲಿನ್ ಲವ್ ಮಾಡಿಲ್ಲ ಅವರನ್ನ. ಬೇರೆ ಕಡೆ ರೆಫರೆನ್ಸ್ ಐತದು. ರೋಸಲಿನ್ ರಿಟರ್ನ್ ಮಾಡಿಲ್ಲಲ್ಲ, ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗ್ತಿದ್ದಂತ ಆಕೆ ಹೋದಲ್ಲೆಲ್ಲ ಹೋಗ್ತಿದ್ರು ಇವರು. ಒನ್ ವೇ ಲವ್ ಇವ್ರದ್ದು, ರೋಮಿಯೋ ಅಂಡ್ ರೋಸಲಿನ್. ಅದೇ ತರಹ ನಮ್ಮ ಸರ್ W.B. Yeats ಅವ್ರು ರಿಯಲ್ ಲೈಫ್ ನೊಳಗೆ ಆಗೈತೆ ಅಂತ ಹೇಳ್ತಾರೆ. ರಿಯಲ್ ಲೈಫ್ ನೊಳಗೆ ಹಂಗ ಅದು ಆಗಿದೆ ಅಂತ ತಿಳ್ಕೊಂಡು ನಾವೆಲ್ಲ ಒಂದ್ಸಲ BA ಇಂಗ್ಲಿಷ್ ಮೇಜರ್ ನಂದು ಮೈನರ್ ಅಲ್ಲ, ಇವತ್ತಿನ ದಿವಸ ಆಪ್ಷನಲ್ ಅದ. ನಾವು ಕಲಿಯುವಾಗ ಮೇಜರ್ ಇಂಗ್ಲಿಷ್ ಇತ್ತು ನಮ್ದು. ಅವಾಗ ನಮ್ಮ ಸರ್ ಹೇಳ್ತಿದ್ರು ಇದನ್ನ. ಅವರು ಯಾರೋ ಒಬ್ಬರಿಗೆ ಲವ್ ಮಾಡಕ್ ಹೋಗ್ತಿದ್ರು, ಬಟ್ ಅವರು ಲವ್ ಇಶ್ಯೂ ಮಾಡಲಿಲ್ಲ ಅಂತ ಹೇಳಿ. ಅದಕ್ಕ ಈ ಪೋಯಮ್ದೊಳಗೆ ಅದನ್ನೇ ಭಾವನೆ ಇಟ್ಟು ಬರ್ದಾರ ಅವರು ಅಂತ ಹೇಳ್ತದ್ರ. ನನ್ನನ್ನೇ ನೀನು ಪ್ರೀತಿ ಮಾಡು ಅಂತ ತಿಳ್ಕೊಂಡ್ರು. ಬರ್ತದ. ಸುಮ್ಮನೆ ಹಂಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ವಲ್ಪ ಕೊಟ್ಟೆ, ನನ್ಗೆ ಗೊತ್ತಿದ್ದದ್ದು. ಅಡ್ರೆಸ್ ಮಾಡ್ತಾರೆ. ಅಡ್ರೆಸ್ ಯಾರಿಗೂ ಹೇಳ್ತಾರೆ ಕುಂದಿರ್ಸ್ಕೊಂಡು ಅಂತೇಳಿ, ನೀ ಹಂಗ್ ಮಾಡು, ನೀ ಹಿಂಗ್ ಮಾಡು ಅಂತ ಹೇಳ್ತಾರೆ. ಯಾರಿಗೆ ಅಡ್ರೆಸ್ ಹೇಳ್ತಾರ ಅಂದ್ರ, ನಮ್ಮ ಹಿಂದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ದಾಗ ಐತದು, ದ ಲೇಡಿ ಹೂ ಅಡ್ಮೈರ್ಡ್ ಇನ್ ಹಿಸ್ ಲೈಫ್ ಅಂತ ಐತಿ. ಯಾರಿಗೆ ಹೇಳ್ತಾರ? ಹೀಸ್ ಅ ಲವರ್ ಅನ್ಬೇಡ್ರಿ. ದ ಲೇಡಿ ಹೂಮ್ ದ ರೈಟರ್ ಅಡ್ಮೈರ್ಡ್ ಇನ್ ಹಿಸ್ ಲೈಫ್. ಒಬ್ಬರನ್ನ ಅಡ್ಮೈರ್ ಮಾಡ್ತಾರ ನಮ್ಮ ಲೈಫ್ನೊಳಗ, ತನ್ನ ಲೈಫ್ನೊಳಗ. ನೀವು ಚಲೋ ಅದ್ರಿ, ನೀವು ಹಾಗ, ನೀವು ಹೀಗ, ನೀವು ನನಗೆ ಲೈಕ್ ಆಗಿರಿ ಅಂಥೇಳಿ ಅವ್ರನ್ನ ಅಡ್ಮೈರ್ ಮಾಡ್ತಾರ, ಹೊಗಳ್ತಾರ. ಆ ಲೇಡಿಗೆ ಇಡೀ ಪೋಯಮನೇ ಹೇಳ್ಯಾರ. ಅಷ್ಟೊತ್ತಿಗೆ ಅವರ ಲವರ್ ಆಗಿರ್ಲಿಲ್ಲ, ಹಂಗಾಗಿ ಹೀಸ್ ಲವರ್ ಅನ್ನಬಾರ್ದ್ರಿ. ನಿಮಗಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಾವ, ಏನ್ ತೊಂದರೆ ಇಲ್ಲ. ಆದ್ರೂ ಸಹಿತ ವರ್ಡ್ಸ್ ಹೆಂಗಿರ್ಬೇಕು, ಹೆಂಗ್ ಕೊಡ್ತಾರ ಅಂದ್ರೆ, ದ ಲೇಡಿ ಹೂಮ್ ಹಿ ಅಡ್ಮೈರ್ಡ್ ಅಂತ ಇರ್ತೈತಿ, ಅದನ್ನ ಬರಿಬೇಕು. ವಾಟ್ ಶುಡ್ ದ ಪರ್ಸನ್ ಡೂ ವಿತ್ ಅ ಬುಕ್ ಗಿವನ್ ಬೈ ದ ಸ್ಪೀಕರ್. ಹೇಳ್ತಾರ, ಟೇಕ್ ದಿಸ್ ಬುಕ್ ಅಂತ ಹೇಳಿ ಹೇಳ್ತಾರಲ್ಲ, ಹೇಳ್ಬಿಟ್ಟು ಇದನ್ನ ಮಾಡ್ನೇನು ಅಂತ ಹೇಳ್ತಾರ. ಯಾರು ಹೇಳ್ತಾರ? W.B. Yeats ಅವ್ರು ಹೇಳ್ತಾರ. ತಾವೇನು ಯಾವ ಲೇಟಿಗೆ ಅಡ್ರೆಸ್ ಮಾಡ್ಲಿಕ್ಕತ್ತಾರ ಆಗ್ತದೆ. ವಾಟ್ ಶುಡ್ ದ ಪರ್ಸನ್ ಅಂದ್ರೆ ಇಲ್ಲಿ ಟು ಹೂಮ್ ದ ರೈಟರ್ ಈಸ್ ಅಡ್ರೆಸ್ಸಿಂಗ್. ಆ ಪರ್ಸನ್ ಏನ್ ಮಾಡ್ಬೇಕು? ವಿತ್ ಅ ಬುಕ್, ತಗೋರಿ ಈ ಪುಸ್ತಕ ಅಂತ ಕೊಡ್ತಾರ. ಆ ಪುಸ್ತಕ ತಗೊಂಡ ಪರ್ಸನ್ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು, ಏನ್ ಮಾಡ್ಬೇಕಂತ ಹೇಳ್ತಾರ ಅವರು, ನೀ ಇದನ್ನ ಮಾಡು ಅಂತೇಳಿ. ಸಿಟ್ ಬೈ ದ ಫೈರ್ ವೆನ್ ಯು ಆರ್ ಓಲ್ಡ್ ಅಂಡ್ ರೀಡ್ ಇಟ್ ಸ್ಲೋಲಿ ಅಂತ ಹೇಳ್ತಾರ. ಐತಿ ಕ್ವಶನ್ ಐತಿ. ಏನ್ ಹೇಳ್ತಾರ ಅವರು? ಶಿ ಶುಡ್ ರೀಡ್ ಇಟ್ ಸ್ಲೋಲಿ ಸಿಟಿಂಗ್ ಬೈ ದ ಫೈರ್ ವೆನ್ ಶಿ ಈಸ್ ಓಲ್ಡ್. ಅಕ್ಯುರೇಟ್ ಹೇಳ ನಿಮ್ಗೆ ನಾನು. ಟು ಹೂಮ್ ಈಸ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಅಡ್ರೆಸ್ಡ್. This poem is addressed to the lady whom the writer admired in his life. What should the person do with the book? The person should read it slowly sitting by the fire when she is old. Exact answer. Next question. How was the speaker different from other lovers in the poem when you are old? ಗೊತ್ತದಲ್ಲ ನಿಮಗೆ. ಈ ಬೇರೆದವ್ರ ತರಹ ಇಲ್ಲೊಬ್ಬ ಮನುಷ್ಯ ಅದನ್ನ ಇವರಲ್ಲ, ಬೇರೆದವ್ರು ನಿನಗ ಹಿಂಗ, ನಾನು ಇಲ್ಲೊಬ್ಬ ಮನುಷ್ಯ ಹಿಂಗ ಅಂತ ಹೇಳ್ತಾರ. ಅದ ಏನ್ ಹೇಳ್ತಾರ ಸರ್ ಅವರು? ಬೇರೆದವ್ರ ಲವ್ ಅಂತ, ಅದರ್ಸ್ ಲವ್ಡ್ ದ ಲೇಡಿ ಫಾರ್ ಹರ್ ಗ್ಲಾಡ್ ಗ್ರೇಸ್. ಗ್ಲಾಡ್ ಗ್ರೇಸ್ ಅಂದ್ರೆ ಫಿಸಿಕಲ್ ಬ್ಯೂಟಿ. ಬೇರೆದವರು ನಿನ್ನ ದೈಹಿಕ ಸೌಂದರ್ಯಕ್ಕಾಗಿ ಪ್ರೀತಿ ಮಾಡ್ತಾರ. ಹಿಯರ್ ಇಸ್ ಒನ್ ಮ್ಯಾನ್ ಹೇಳ್ತಾರ, ಬಟ್ ಹಿಯರ್ ಇಸ್ ಒನ್ ಮ್ಯಾನ್ ಹೂ ಲವ್ಡ್ ಯು ಫಾರ್ ಯುವರ್ ಪಿಲ್ಗ್ರಿಮ್ ಸೋಲ್ ಅಂಡ್ ದ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್ ಅಂತ ಹೇಳ್ತಾರ. ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವೇನ್ ಬರಿಬೇಕು ಅಂತಂದ್ರ, ಗೊತ್ತಾಯ್ತಾ ಇಲ್ಲ ನಿಮಗೆ ಡಿಫರೆನ್ಸ್? ಏನ್ ಡಿಫರೆನ್ಸ್? ಎಲ್ಲದವರು ಎಲ್ಲ ಬೇರೆ ಲವರ್ಸ್ ಅವ್ರಿಗೆ ಆಕಿ ಫಿಸಿಕಲ್ ಬ್ಯೂಟಿಗೆ ಲವ್ ಮಾಡ್ತಾರ ಅಂತ ಇವ್ರು ಅನ್ಕೊಂತಾರ. ಬೇರೆ ಎಲ್ಲ ಲವರ್ಸ್ ನಿನ್ನ ಫಿಸಿಕಲ್ ಬ್ಯೂಟಿಗೆ ಲವ್ ಮಾಡ್ತಾರ, ಬಟ್ ನಾನು ನಿನ್ನ ಫಿಸಿಕಲ್ ಬ್ಯೂಟಿಗಲ್ಲ, ನಿನ್ನ ಪಿಲ್ಗ್ರಿಮ್ ಸೋಲ್ ಅಂಡ್ ದ ಚೇಂಜಸ್ ಆಫ್ ಯುವರ್ ಅಂಡ್ ದ ಸಾರಫುಲ್ ಚೇಂಜಸ್ ಆಫ್ ಯುವರ್
ಫೇಸ್ ಇದ್ರ ಸಲುವಾಗಿ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಹೇಳ್ಬಿಡ್ತೀನಿ ನೋಡ್ರಿ. ಏನದು? ಅದರ್ಸ್ ಲವ್ಡ್ ದ ಲೇಡಿ ಫಾರ್ ಹರ್ ಗ್ಲಾಡ್ ಗ್ರೇಸ್ ಆರ್ ಫಿಸಿಕಲ್ ಬ್ಯೂಟಿ, ಬಟ್ ದ ಸ್ಪೀಕರ್ ಲವ್ಡ್ ದ ಲೇಡೀಸ್ ಪಿಲ್ಗ್ರಿಮ್ ಸೋಲ್ and the sorrows of her changing face. ಪಿಲ್ಗ್ರಿಮ್ ಸೋಲ್ ನಿನ್ನ ಆತ್ಮಕ್ಕಾಗಿ ಮತ್ತು ನೀನು ವಯಸ್ಸಾದ್ಮೇಲೆ ಫೇಸ್ ಚೇಂಜ್ ಆಗ್ತದೆ. ಈ ರೀತಿ ಅವಾಗ ನೀ ಇರೋದಿಲ್ಲ, ಚಾರ್ಮ್ ಇರೋದಿಲ್ಲ ನಮ್ಮ ಮುಖದ ಮೇಲೆ. ಅವಾಗ ಏನಾಗ್ತದೆ, ನನಗೆ ಸಾರೋಸ್ ಆಗ್ತದೆ. ಆ ಸಾರೋಸ್ ಆಫ್ ಚೇಂಜಿಂಗ್ ಯುವರ್ ಫೇಸ್ ಕೂಡ ನಾನು ಲವ್ ಮಾಡ್ತೀನಿ. ಈ ತರ ಮೀನಿಂಗ್ ಅದು. ಬೇರೆದವರು ಬ್ಯೂಟಿಗಾಗಿ ಲವ್ ಮಾಡ್ತಾರೆ, ಅಂದ್ರೆ ನಿನ್ನ ಹತ್ರ ಬ್ಯೂಟಿ ಇರೋ ತನಕ ಅವ್ರ ಲವ್ ಇರ್ತೈತಿ. ನಂದು ಹಂಗಲ್ಲ, ನನ್ನ ಬ್ಯೂಟಿ ಹೋದ್ಮೇಲೆ ನನ್ನ ಸಾರೋಸ್ ಆದ್ರೂ ಸಹಿತ ನನ್ನ ಲವ್ ಅವಾಗಲೂ ಕೂಡ ಇರ್ತೈತಿ ಅಂತ ಹೇಳಿ. ಹಿಂಗಾಗಿ ನನ್ನ ಲವ್ ಡಿಫರೆಂಟ್ ಐತಿ ಬೇರೆದವರ ಲವ್ಗಿಂತ ಅಂತ ಹೇಳಿ. ಥರ್ಡ್ ಕ್ವಶನ್, ಡಿಫೈನ್ ದ ಫೀಚರ್ಸ್ ಆಫ್ ದ ಲೇಡಿ ದ ಸ್ಪೀಕರ್ ವಿಜುವಲೈಸಸ್ when she becomes old in the poem. ದ ಸ್ಪೀಕರ್ ಅಂದ್ರೆ WB ಏಟ್ಸ್ ಅವರು. ನೀವು ಓಲ್ಡ್ ಆದ್ಮೇಲೆ ಹಿಂಗಿರ್ತೀನಿ, ಹಿಂಗೆಲ್ಲ ಆಗಿರ್ತಿ, ಈ ಸದ್ಯಕ್ಕೆ ಅದೆಲ್ಲ ಇಷ್ಟು ಬ್ಯೂಟಿಫುಲ್ ನೀ ಎಲ್ಲಿರ್ತಿ ಅಂತ ತಿಳ್ಕೊಂಡೇನೋ ಪೋಯಮ್ದಲ್ಲಿ ಬರ್ತದೆ. ಅದು ಫಸ್ಟ್ ಸ್ಟಾಂಜ ಮತ್ತು ಥರ್ಡ್ ಸ್ಟಾಂಜದಲ್ಲಿ ಸಿಗ್ತೈತೆ ನಿಮಗದು. ಹೆಣ್ಣು ಯು ಆರ್ ಓಲ್ಡ್. ಅವರು ಸರ್ ಇಲ್ಲೇ ಕೊಟ್ಟವರು ರೆಫರೆನ್ಸ್ ಕೊಡ್ತಾರೆ ಒಂದಿಷ್ಟು. ಗ್ರೇ ಹೇರ್, ಫುಲ್ ಆಫ್ ಸ್ಲೀಪ್, ಎರಡು ಫೀಚರ್ಸ್. ಡಿಫೈನ್ ದ ಫೀಚರ್ಸ್ ಆಫ್ ದ ಲೇಡಿ ದ ಸ್ಪೀಕರ್ ಕನಸು ಕಾಣ್ತಾನೆ. ವಿಜುವಲೈಸ್ ಅಂದ್ರೆ ಕನಸು ಕಾಣು. when she becomes old. ನೀ ಓಲ್ಡ್ ಆದ್ಮೇಲೆ ನೀನು ಹೇಗಿರ್ತಿ, ಹೀಗೆಲ್ಲ ಇರುವುದಿಲ್ಲ ನೀನು, ಅವಾಗ ನೀನು ಚೇಂಜ್ ಆಗಿರ್ತಿ, ಹೆಂಗಿರ್ತಿ ಅನ್ನೋದನ್ನ ವಿಜುವಲೈಸ್ ಮಾಡ್ತಾರ. ಏನು ವಿಜುವಲೈಸ್ ಮಾಡಿದಂತ ಏನು ಫೀಚರ್ಸ್ ಅನ್ನ ಹೇಳ, ಲಕ್ಷಣಗಳನ್ನ ಹೇಳ್ರಿ ಅಂತಾರ. ಸರ್ ಇಲ್ಲೇ ಎರಡೇ ಕೊಟ್ಟಾರ, ಏನೋ ಗ್ರೇ ಹೇರ್, ಫುಲ್ ಆಫ್ ಸ್ಲೀಪ್ ಅಂತ ಕೊಟ್ಟಾರ. ಹೌದಾ? ಈ ಕ್ವಶನ್ ಬ್ಯಾಂಕ್ ತಯಾರು ಮಾಡ್ತಾರ, ಒಂದು ಕಮಿಟಿ ಇರ್ತದ, ಅದಲ್ಲ ಆ ಎಲ್ಲವರು ಕೂಡಿಕೊಂಡು ವಿಚಾರ ಮಾಡಿಕೊಂಡು ಕೊಟ್ಟಿರ್ತಾರ. ಒಂದು ಎರಡು ಎರಡೇ ಕೊಟ್ಟಾರ ಇಲ್ಲೇ. ಬಟ್ ನಾನು ಒಂದ್ ಸ್ವಲ್ಪ ಪೋಯಮ್ ಅನ್ನ ನೋಡ್ಲಾಗಿ ಇನ್ನೊಂದೆರಡನ್ನ ಹೆಚ್ಚಿಗೆ ಸಿಗ್ತಾವ, ಅವೆರಡನ್ನ ನಾನು ಆಡ್ ಮಾಡ್ತೀನಿ. ಗ್ರೇ ಹೇರ್ ಓಕೆ, ಫುಲ್ ಆಫ್ ಸ್ಲೀಪ್ ಓಕೆ, ಸ್ವಲ್ಪ ಮುಂದ ಫಸ್ಟ್ ಸ್ಟಾಂಜದಾಗ ಸಿಗ್ತಾವ, ಲಾಸ್ಟ್ ಥರ್ಡ್ ಸ್ಟಾಂಜದಾಗ ಸಿಗ್ತಾವ. ಮಿಡ್ಲ್ ಸ್ಟಾಂಜದಾಗ ನಾ ಎದಕ್ಕೆ ಲವ್ ಮಾಡ್ತೀನಿ, ಬೇರೆದವ್ರು ಎದಕ್ಕೆ ಲವ್ ಮಾಡ್ತಾರ ಅನ್ನೋದನ್ನ ಹೇಳ್ತೈತೆ ಪೋಯಮ್ದೊಳಗ. ಓಕೆ, ಗ್ರೇ ಹೇರ್, ಫುಲ್ ಆಫ್ ಸ್ಲೀಪ್, ನಾಡಿಂಗ್, ಏಜ್ ಆದಾಗ ನಾಡಿಂಗ್ ಮಾಡ್ತೀವಲ್ಲ, ಒಬ್ಬನ ಹೀಗ ಅಲಗಡಿಸ್ತಿರ್ತೀವಲ್ಲ. ಆಮೇಲೆ ಮರ್ಮರಿಂಗ್, ಏನಾದ್ರು ಬಟ 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 ಅಂತಿರ್ತಾರ, ಸುಮ್ಮ ಕುಂತಿರ್ತಲ್ಲ ವಯಸ್ಸಾದವರು. ಆಮೇಲೆ ಎ ಲಿಟಲ್ ಸ್ಯಾಡ್, ಮತ್ತು 3 ನಾನು ಆಡ್ ಮಾಡ್ತೇನೆ ಅಂತ. ಇವೆಲ್ಲ ಹಾಕ್ರಲ್ರಿ. ಏನು ಫೀಚರ್ಸ್ ಓನ್ಲಿ 2 ಅಂದಿಲ್ಲ ಅವರು, ಹಾಗಾಗಿ ನೀವು ಹಾಕ್ಬಹುದು. ಗ್ರೇ ಹೇರ್ ಏನು, ಡಿಫೈನ್ ದ ಫೀಚರ್ಸ್ ಆಫ್ ದ ಲೇಡಿ ಬರೀರಿ. ಗ್ರೇ ಹೇರ್, ಫುಲ್ ಆಫ್ ಸ್ಲೀಪ್, ನಾಡಿಂಗ್, ಮರ್ಮರಿಂಗ್, ಎ ಲಿಟಲ್ ಸ್ಯಾಡ್, ಇವೆಲ್ಲ ಫೀಚರ್ಸ್. Okay, let me move to the next question. Last question. What did the speaker ask his beloved to dream of in the poem of When You Are Old? ಅಂತಾರಲ್ಲ, ನೀನು ಅವಾಗ ಓಲ್ಡ್ ಆಗಿರ್ತಿ, ಈ ಸದ್ಯಕ್ಕೆ ನಿನ್ನಲ್ಲಿರುವ ಬ್ಯೂಟಿನ ನೀನು ಅವಾಗ ಕನಸು ಕಾಣಬೇಕಾಗ್ತೈತಿ. ಅಯ್ಯೋ ಎಷ್ಟು ಬ್ಯೂಟಿಫುಲ್ ಇದ್ನ್ಯಾನೋ, ಹೆಂಗಾಗ್ಬಿಟ್ನೆಲ್ಲ. ಹೌದಲ್ಲ? ನಿನ್ನ ಈ ಸದ್ಯಕ್ಕೆ ಇರ್ತಕ್ಕಂಥ ಬ್ಯೂಟಿನ ಅವಾಗ ನೀ ಏನ್ ಮಾಡ್ಕೋಬೇಕಾಗ್ತತಿ, ಕನಸ್ಕೊಂಡು ನೋಡ್ಕೋಬೇಕಾಗ್ತದೆ, ನೆನಪಿಸ್ಕೋಬೇಕಾಗ್ತದೆ. ಅಂದ್ರೆ ಅಷ್ಟೊತ್ತಿಗೆ ನೀಗ ಅದನ್ನ ಬ್ಯೂಟಿನ ಕಳ್ಕೊಂಡಿರ್ತಿ. ಪೋಯಮ್ದಲ್ಲಿ ಬರ್ತದೆ ವಿದ್ಯಾರ್ಥಿಗಳು, ಇಲ್ಲದ ಸರ್ ಕೊಟ್ಟ ನೋಡಿ, ಸಾಫ್ಟ್ ಲುಕ್ ಆಫ್ ಅವರ್ ಐಸ್ ಅಂಡ್ ದೇರ್ ಶಾಡೋಸ್ ಡೀಪ್ ಅಂತ ಐತಿ. ಡೆಫಿನೆಟ್ಲಿ ಹೌದಿದು. ಅಂದ್ರೆ ಈ ಸದ್ಯಕ್ಕೆ ನಿಮ್ಮ ಹತ್ರ ಏನದ, ಸಾಫ್ಟ್ ಲುಕ್ ಅದ, ಈ ಸದ್ಯಕ್ಕೆ ನಿಮ್ಮ ಹತ್ರ ಸಾಫ್ಟ್ ಲುಕ್ ಅದ, ಅದಲ್ಲ, ಅಂಡ್ ದೇರ್ ಶಾಡೋಸ್ ಡೀಪ್ ಅಂತದ. ಪೋಯಮ್ದೊಳಗೆ ಯಾವ ದೇರ್ ಶಾಡೋಸ್ ಡೀಪ್ ಅಂದ್ರೆ ಅದನ್ನ ಏನ್ ಮಾಡ್ಕೋಬೇಕು, ದೇರ್ ಡೀಪ್ ಶಾಡೋಸ್ ಅಂತೇಳಿ. ಪೋಯಮ್ದೊಳಗೆ ಹಂಗಾರೆ ನೌನ್ ಮೊದಲು ಬರ್ತದ, ಅನಂತರ ಅಡ್ಜೆಕ್ಟಿವ್ ಕೊಡ್ತಾರೆ, ರೈಮಿಂಗ್ ಕೊಡೋ ಸಂಬಂಧ. ನಾವು ಪ್ರೊಸೈಕ್ನೊಳಗ ಹಿಂಗತೆ ಬರಿಬಾರ್ದು, ಶಾಡೋಸ್ ಡೀಪ್ ಅಂತ ಬರಿಬಾರ್ದು. ಸರ್ ಏನ್ ಮಾಡ್ಯಾರ, ರೆಫರೆನ್ಸ್ ಕೊಟ್ಟಾರ ಅಷ್ಟೇ, ನಾವು ಅದನ್ನ ತಗೊಂಡು ಪ್ರೊಸೈಕ್ ಸ್ಟೈಲ್ ನ ಬರಿಬೇಕ್ರಿ. ಏನು, ಸಾಫ್ಟ್ ಲುಕ್ ಆಫ್ ಹರ್ ಐಸ್ ಓಕೆ, ಅಂಡ್ ಆಫ್ ದೇರ್ ಶಾಡೋಸ್ ಡೀಪ್, ದೇರ್ ಡೀಪ್ ಶಾಡೋಸ್. ಪೋಯಮ್ದೊಳಗೆ ಗರ್ಲ್ ಬ್ಯೂಟಿಫುಲ್ ಅಂತ ಕೊಡ್ತಾರ, ನಾವು ಗರ್ಲ್ ಬ್ಯೂಟಿಫುಲ್ ಅಂತ ಬರಿಬಾರ್ದು, ಬ್ಯೂಟಿಫುಲ್ ಗರ್ಲ್ ಅಂತ ಬರಿಬೇಕು. ಯಾಕೆ ಹಂಗತೆ ಕೊಡ್ತಾರ ಗರ್ಲ್ ಬ್ಯೂಟಿಫುಲ್ ಅಂತೇಳಿ, ಮ್ಯಾಗಿನ ಲೈನ್ ಕೆಳಗಿನ ಲೈನ್ ರೈಮಿಂಗ್ ಮಾಡೋದ್ರ ಸಲುವಾಗಿ ನೌನ್ ಕೊಟ್ಟು ಅನಂತರ ಅಡ್ಜೆಕ್ಟಿವ್ ಕೊಡ್ತಾರ. ಪ್ರೊಸೈಕ್ ನಾವು ಹಂಗೆ ಬರೋದಿಲ್ಲ. ಮೊದಲೇ ಪೊಯಿಟಿಕ್ ಲ್ಯಾಂಗ್ವೇಜ್ ಬೇರೆ ಅದ, ಪೊಯಿಟಿಕ್ ಡಿಕ್ಷನ್ ಬೇರೆ ಅದ, ಪೊಯಿಟಿಕ್ ಸ್ಟೈಲ್ ಬೇರೆ ಅದ. ಪೊಯಿಟಿಕ್ ಲ್ಯಾಂಗ್ವೇಜ್ ಬೇರೆ, ಪ್ರೊಸೈಕ್ ಲ್ಯಾಂಗ್ವೇಜ್ ಬೇರೆ.
ಅದಕ್ಕೆ ನೀವೇನು ಮಾಡೋದ್ರಲ್ಲೇ ಇದನ್ನು ಸ್ವಲ್ಪ ಸರಿಪಡಿಸ್ಕೊಂಡು ಮಾಡ್ಬೇಕ್ರಿ. ಏನು ಮಾಡ್ಕೋಬೇಕು ಅದನ್ನ ಅಂತಂದ್ರೆ, ವಾಟ್ ಡಿಡ್ ದ ಸ್ಪೀಕರ್ ಆಸ್ಕ್, ಕೇಳ್ಕೊತಾರ. ಈಸ್ ಬೆಲ್ವೆಡ್ ಟು ಡ್ರೀಮ್ ಆಫ್. ನೀವು ಏಜ್ ಆದ್ಮೇಲೆ ನೀವು ಹಿಂಗೆಲ್ಲ ನೆನಪಿಸ್ಕೋತೀರಿ ನಿಮ್ಮದನ್ನ. ಈ ಸದ್ಯಕ್ಕೆ ನಿಮ್ಮ ಹತ್ರ ಅದ, ಬಟ್ ನೀವು ಏಜ್ ಅನ್ನೋದು ಅದನ್ನ ನೀವು ನೆನಪಿಸ್ಕೋತೀರಿ. ಏನದು ಅಂತ ಕೇಳಿದ್ರೆ, ಇಲ್ಲ ನಾ ಬರ್ತೀನಿ ನೋಡ್ರಿಲ್ಲ, ಏನ್ ಬರೆದೇನಂದ್ರೆ, ಸಾಫ್ಟ್ ಲುಕ್ ಆಫ್ ಹರ್ ಐಸ್ ಒನ್ಸ್ ಶಿ ಹ್ಯಾಡ್. ಒಂದು ಕಾಲಕ್ಕೆ ನೀವು ಏನು ಸಾಫ್ಟ್ ಲುಕ್ ಇರ್ತದೆ ನಮ್ಮ ಕಣ್ಣೊಳಗ, ಅದನ್ನ ಇವತ್ತು ನೀವು ನೆನೆಸ್ಕೋಬೇಕಾಗ್ತೈತಿ ವಯಸ್ಸಾದ ಮೇಲೆ. ನಮ್ಮ ಪೋಯಮ್ದಾಗ ಐತದು. ದ ಸಾಫ್ಟ್ ಲುಕ್ ಆಫ್ ಹರ್ ಐಸ್ ಒನ್ಸ್ ಶಿ ಹ್ಯಾಡ್ ಅಂದ್ರೆ ಈ ಸದ್ಯಕ್ಕೆ ಇರುದಲ್ಲ, ವಯಸ್ಸಾದಾಗ ಹೆಂಗಿದ್ದಾಗ ಇರ್ತಾರೆ. ದ ಸಾಫ್ಟ್ ಲುಕ್ ಆಫ್ ಹರ್ ಐಸ್ ಒನ್ಸ್ ಶಿ ಹ್ಯಾಡ್ ಅಂಡ್ ದರ್ ಡೀಪ್ ಶಾಡೋಸ್. ಡೀಪ್ ಶಾಡೋಸ್, ಕಣ್ಣುಗಳು ಶಾಡೋಗಳನ್ನ ಹೊಂದಿರ್ತಾವ. ಅಂದ್ರೆ ಸಂಕೇತ ನಾವು ಹಂಗ ತಿಳ್ಕೊಬೇಕು. ಅದಕ್ಕೆ ಸಾಫ್ಟ್ ಲುಕ್ ಅಂದ್ರೆ ಏನಂತ ತಿಳ್ಕೊತೀವಿ. ಸಾಫ್ಟ್ ಲುಕ್ ಅಂದ್ರೆ ಕಣ್ಣಿನೊಳಗಿನ ಅಟ್ರಾಕ್ಷನ್. ಕಣ್ಣು ಹೆಂಗಿದ್ದ ಹೆಣ್ಮಕ್ಳು ನೋಡ್ತಾ ಇದ್ರ ಆ ನೋಟದೊಳಗೆ ಒಂದು ನೋಡ್ಬೇಕನ್ನುವಂತ ಒಂದು ಅಟ್ರಾಕ್ಟ್, ಬೇರೆದವ್ರ ಆ ನೋಟವನ್ನು ನೋಡ್ಬೇಕಂತ ಅನಿಸ್ತಾ ಇರ್ತೈತಲ್ಲ, ಅದಕ್ಕೆ ಅವರ ಹೆಣ್ಮಕ್ಳು ಹೆಂಗಿದ್ದಾಗ ಅವರ ನೋಟ ಸಾಫ್ಟ್ ಆಗಿರ್ತೈತಿ ಅಂತ ಹೇಳಿ ಆ ನೋಟ, ಹೆಣ್ಣು ಮಕ್ಕಳ ನೋಟ ಅಟ್ರಾಕ್ಷನ್ ಅಂತ ಅನ್ಕೋಬಹುದು ನಾವಿಲ್ಲಿ. ಮತ್ತೆ ಶಾಡೋಸ್, ಡೀಪ್ ಶಾಡೋಸ್ ಆಫ್ ಅವರ್ ಐಸ್ ಅಂದ್ರೆ ಏನಂತ ತಿಳ್ಕೊಂತೀವಿ. ದೇರ್ ಅಂದ್ರೆ ಕಣ್ಣಿನ ಡೀಪ್ ಶಾಡೋಸ್. ಇದೇನದು ಅಟ್ರಾಕ್ಷನ್ ಅಲ್ಲದು, ಬ್ಯೂಟಿಫುಲ್. ಇದು ಬ್ಯೂಟಿ ಅಂದ್ರ ಕಣ್ಣು ಬ್ಯೂಟಿಫುಲ್ ಇರ್ತಾವ, ಅದರೊಳಗಿನ ನೋಟ ಅಟ್ರಾಕ್ಟಿವ್ ಆಗಿರ್ತೈತಿ. ಹೆಣ್ಮಕ್ಳು ಹೆಂಗಿದ್ದಾಗ ಅಂದ್ರೆ ಈ ರೈಟರ್ ಹೇಳೋದ್ರಿ, ತಾವು ಅಡ್ರೆಸ್ ಮಾಡ್ತಕ್ಕಂಥದ್ದು ಲೇಡಿಗೆ ಹೇಳ್ತಾರ, ನೀವು ಈ ಸದ್ಯಕ್ಕೆ ಹೆಂಗದ್ರಿ, ನಿಮ್ಮ ಲುಕ್ ಹೆಂಗೈತೆ ಅಂದ್ರೆ ಸಾಫ್ಟ್ ಲುಕ್ ಅದ. ಮತ್ತ ನಿಮ್ಮ ಐಸ್ ಹೆಂಗದ ಅಂದ್ರೆ ಐಸ್ಗಳು ಸಾಫ್ಟ್ ಲುಕ್ ಅನ್ನ ಹೊಂದ್ಯಾವ, ಮತ್ತೆ ಐಸ್ಗಳು ಡೀಪ್ ಶಾಡೋಸ್ ಅನ್ನ ಹೊಂದ್ಯಾವ. ಸಾಫ್ಟ್ ಲುಕ್ ಅಂದ್ರ ಕಣ್ಣುಗಳ ನೋಟ ಅಟ್ರಾಕ್ಟಿವ್ ಐತಿ, ಈ ಕಣ್ಣುಗಳು ಸುಂದರವಾಗಿ ಇದಾವೆ. ಹಿಂಗ ತಿಳ್ಕೊಳಕಂತ ಹೇಳಿದೆ ನಿಮಗೆ. ಅದನ್ನ ಇದೇನೋ ವಿವರಿಸಿ ಏನು ಬರೆಯುವಂಥದ್ದು ಅವಶ್ಯಕತೆ ಇಲ್ಲಲ್ಲ. ಏನ್ ಬರೆದ್ಬಿಟ್ರಿ, ಸಿಂಪ್ಲಿ ಬರೆದ್ಬಿಡ್ರಿ. ದ ಸಾಫ್ಟ್ ಲುಕ್ ಆಫ್ ಹರ್ ಐಸ್ ಒನ್ಸ್ ಶಿ ಹ್ಯಾಡ್ ಅಂಡ್ ದೇರ್ ಡೀಪ್ ಶಾಡೋಸ್. ಇದಕ್ಕೆ ಆನ್ಸರ್. ಸ್ಟೂಡೆಂಟ್ಸ್, ಸ್ಟಾಪ್ ಮಾಡ್ತೀನಿ. ಮತ್ತೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಇವತ್ತು ಸಾಯಂಕಾಲ ಬಹುತೇಕ ಇನ್ನೆರಡು ವಿಡಿಯೋಗಳನ್ನ, ಇನ್ನೊಂದು ವಿಡಿಯೋ ಅದು ನೆಕ್ಸ್ಟ್ ಯೂನಿಟ್ಸ್ 2 ಯೂನಿಟ್ಸ್ ಕೂಡಿದ್ದು ಹಾಕ್ತೇನ್ರಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಫಾರ್ ಯುವರ್ ಫೈನ್ ಸಪೋರ್ಟ್. ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ, ನನಗೆ ದೊಡ್ಡ ಖುಷಿ ಆಗಿದೆ. ನನಗೆ 4-5 ತಿಂಗಳಾಯ್ತು ಅಂತ ಅನಿಸ್ತದೆ ನಾನು ಈ ಚಾನಲ್ಗಳು ಮಾಡಿ. ಈ ಒಂದು ವಾರದೊಳಗಡೆ ನಾನು ಸಾಕಷ್ಟು ಖುಷಿಯನ್ನು ಪಟ್ಬಿಟ್ಟಿದೆ. ಅದಕ್ಕೆಲ್ಲ ತಮಗೆ ಒನ್ಸ್ ಅಗೇನ್ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಕಂಟಿನ್ಯೂ ಯುವರ್ ಸಪೋರ್ಟ್.